ಇನ್ನು ಯುಗಾದಿ ಹಬ್ಬದಂದು ರೈತ ಮಹಿಳೆಗೆ ಆಘಾತ ಎದುರಾಗಿದೆ. ಕಳಪೆ ಬಿತ್ತನೆ ಬೀಜವನ್ನ ನೀಡಿ ಕೈ ಕಚ್ಚಿದೆ ಬೆಳೆ. ರೈತ ಮಹಿಳೆಗೆ ಆಘಾತ ಶುರುವಾಗಿದೆ. ಯುಗಾದಿ ಹಬ್ಬದಂದು ರೈತ ಮಹಿಳೆಗೆ ಆಘಾತ ಉಂಟಾಗಿದೆ. ಕಳಪೆ ಬಿತ್ತನೆ ಬೀಜದಿಂದ ಬೆಳೆ ನಾಶವಾಗಿದೆ. ಚಿಕ್ಕಬಳ್ಳಾಪುರದ ತಾಳಹಳ್ಳಿ ಗ್ರಾಮದ ಮಹಿಳೆ ಈರಮ್ಮಗೆ ಈ ಸಂಕಷ್ಟ ಉಂಟಾಗಿದೆ. ಆಲೂಗಡ್ಡೆಯನ್ನ ಬೆಳೆದಿದ್ರು ರೈತ ಮಹಿಳೆ ಈರಮ್ಮ. 2 ಎಕರೆ 30 ಗುಂಟೆಯಲ್ಲಿ ಆಲೂಗಡ್ಡೆಯನ್ನ ಬೆಳೆದಿದ್ರು. ಮೈಕ್ರೋ ಫೈನಾನ್ಸ್ಗಳಲ್ಲಿ 3.50 ಲಕ್ಷವನ್ನ ಸಾಲ ಮಾಡಿ ಬೆಳೆಯನ್ನ ಬೆಳೆದಿದ್ರು. ಬೇಸಿಗೆಯಲ್ಲೂ ಸಹ ನೀರಿಲ್ಲದೆ ಟ್ಯಾಂಕರ್ಗಳ ಸಹಾಯದಿಂದ ಆ ಟ್ಯಾಂಕರ್ಗಳ ಮೂಲಕವಾಗಿ ಬೆಳೆಯನ್ನ ಬೆಳೀತಾ ಇದ್ರು. ಆದರೆ ಬೆಳೆದ ಬೆಳೆ ಕೈಗೆ ಬಾರದೆ ಸಾಲ ತೀರಿಸಲು ಆಗದೆ ಮಹಿಳೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳಪೆ ಬಿತ್ತನೆ ಬೀಜದಿಂದ ಕಂಪನಿ ವಿರುದ್ಧ ಕ್ರಮಕ್ಕೆ ಮಹಿಳೆ ಆಗ್ರಹ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ತಾಳಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಒಂದು ಕಡೆ ಯುಗಾದಿ ಹಬ್ಬದಂದು ಸಂಭ್ರಮ ಸಡಗರದಿಂದ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ ರೈತರೆಲ್ಲರೂ ಕೂಡ. ಈಗ ರೈತ ಮಹಿಳೆಗೆ ಈ ರೀತಿಯಾಗಿ ಸಂಕಷ್ಟ ಉಂಟಾಗ್ತಾ ಇದೆ. ಯುಗಾದಿ ಹಬ್ಬದಂದೇ ರೈತ ಮಹಿಳೆಗೆ ಆಘಾತ ಉಂಟಾಗಿದೆ. 2 ಎಕರೆ 30 ಗುಂಟೆ ಜಮೀನಿನಲ್ಲಿ ಆಲೂಗಡ್ಡೆಯನ್ನ ಬೆಳೆದಿದ್ರು. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ 3.50 ಲಕ್ಷ ಸಾಲವನ್ನ ಮಾಡಿಕೊಂಡು ಬೆಲೆಯನ್ನ ಆಲೂಗಡ್ಡೆಯನ್ನ ಬೆಳೆದಿದ್ರು. ಆದರೆ ಬೇಸಿಗೆಯಲ್ಲಿ ನೀರು ಕೂಡ ಸಿಗ್ತಾ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಟ್ಯಾಂಕರ್ಗಳ ಸಹಾಯದಿಂದ ಆ ಬೆಳೆಯನ್ನ ಕೈ ಚೆಲ್ಲಬಾರದು, ಅರ್ಧದಕ್ಕೆ ನಿಲ್ಲಿಸಬಾರದು ಎನ್ನುವ ಕಾರಣದಿಂದ ಟ್ಯಾಂಕರ್ಗಳ ಸಹಾಯದಿಂದ ಬೆಳೆಯನ್ನ ಮುಂದುವರಿಸಿಕೊಂಡು ಹೋಗಿದ್ರು. ಆದರೆ ಈಗ ಬೆಳೆದ ಬೆಳೆ ಜೊತೆಗೆ ಕೈಗೂ ಬಾರದೆ ಸಾಲವನ್ನ ತೀರಿಸಲು ಆಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕೆಂದ್ರೆ ಪ್ರಮುಖವಾಗಿ ಕಾರಣ ಏನಂತಂದ್ರೆ ಕಳಪೆ ಬಿತ್ತನೆ ಬೀಜನ್ನ ಕೊಟ್ಟಿದ್ದೀರಾ. ಕಳಪೆ ಬಿತ್ತನೆ ಬೀಜದಿಂದ ಬೆಳೆಯೆಲ್ಲ ಕೂಡ ನಾಶವಾಗಿದೆ. ಆ ಕಡೆ ಸಾಲನೂ ತೀರಿಸಕ್ಕೆ ಆಗೋದಿಲ್ಲ, ಜೊತೆಗೆ ಇನ್ನಿತರ ಕೈ ಸಾಲಗಳನ್ನು ಕೂಡ ಮಾಡಿಕೊಂಡಿರ್ತಾರೆ, ಅದನ್ನು ಕೂಡ ತೀರಿಸೋದಕ್ಕೆ ಆಗಲ್ಲ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಆಲೂಗಡ್ಡೆ ಫಲ ಕೊಟ್ಟಿಲ್ಲ. ಪ್ರಮುಖ ಕಾರಣ ಬಿತ್ತನೆ ಬೀಜವನ್ನ ನೀವು ಸರಿಯಾಗಿ ಕೊಟ್ಟಿಲ್ಲ. ಆ ಕಂಪನಿಯ ವಿರುದ್ಧವಾಗಿ ಕಳಪೆ ಬೀಜವನ್ನ ಕೊಟ್ಟಿದ್ದಾರಲ್ಲ, ಆ ಕಂಪನಿಯ ವಿರುದ್ಧವಾಗಿ ಕ್ರಮಕ್ಕೆ ಮುಂದಾಗಿ ಅಂತ ಆ ಮಹಿಳೆ ಜೊತೆಗೆ ರೈತರಲ್ಲೂ ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ತಾಳಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಯುಗಾದಿ ಹಬ್ಬ ಎಲ್ಲ ರೈತರು ಕೂಡ ಸಂಭ್ರಮ ಸಡಗರದಲ್ಲಿರ್ತಾರೆ. ಆದರೆ ಯುಗಾದಿ ಹಬ್ಬ ಈ ಒಂದು ಕಡೆ ಆಗಿದ್ರೆ ಸುಮಾರು 2.30 ಗುಂಟೆ ಜಮೀನಿನಲ್ಲಿ 2 ಎಕರೆ 30 ಗುಂಟೆ ಜಮೀನಿನಲ್ಲಿ ಆಲೂಗಡ್ಡೆಯನ್ನು ಬೆಳೆದಿದ್ರು. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಸಾಲವನ್ನ ಮಾಡಿಕೊಂಡಿದ್ರು. 3,50,000 ಸಾಲವನ್ನ ಮಾಡಿಕೊಂಡಿದ್ರು. ಆದರೆ ಒಂದ್ ಕಡೆ ಸಾಲನೂ ತೀರ್ತಾ ಇಲ್ಲ, ಇನ್ನೊಂದು ಕಡೆ ಬೆಳೆನೂ ಬರ್ತಾ ಇಲ್ಲ. ಮುಂದಿನ ದಿಕ್ಕು ಹೇಗೆ ಎನ್ನುವ ಚಿಂತಾಜನಕ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ.